ಕೆಆರ್ ನಗರ ಶಾಸಕ ರವಿಶಂಕರ್ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿರತಕ್ಕಂಥ ವಿಚಾರ. ಈಗ ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ವ್ಯಕ್ತಿ ಮೇಲೆ ಶಾಸಕರು ಗರಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಟೀಕೆ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ರವಿಶಂಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆತ ನನಗೆ ಪರಿಚಿತ, ಡೈರಿ ವಿಚಾರವಾಗಿ ಏನೋ ಕೇಳ್ತಾ ಇದ್ದ. ಇವನ ಜೊತೆ ಬೇರೆಯವರು ಅಲ್ಲಿ ಮಾತಾಡ್ತಾ ಇದ್ರು, ಯಾರಿಗೂ ಏನೂ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಹೀಗೆ ಈ ಕಡೆ ಬಾ ಅಂತ ನಾನು ಅವನಿಗೆ ಬೆನ್ನಿಗೆ ತಟ್ಟಿ ಕರೆದೆ ಅಷ್ಟೇ. ನಾನು ಯಾವುದೇ ಹಲ್ಲೆ ಮಾಡಿಲ್ಲ, ನಾನು ಆತನು ಹೊಡೆದಿಲ್ಲ ಅಂತ ಶಾಸಕ ರವಿಶಂಕರ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಅಭಿವೃದ್ಧಿ ಕೆಲಸ ಸಹಿಸಲಾಗದೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಬೇರೆ ರವಿಶಂಕರ್ ಮಾತಾಡಿದ್ದಾರೆ. ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಡೈರಿ ವಿಷಯಕ್ಕೆ ಸ್ಟೇಜ್ ಮೇಲೆ ಹೋಗಿ ಕೇಳ್ತಿದ್ದು ನಿಜ. ಕೇಳುವಾಗ ಜಾಸ್ತಿ ಜನಗಳು ಸುಮಾರು ಜನಗಳು ಅವ್ರವ್ರದ್ದು ಏನೇನೋ ಊರಿನ ಕುಂದುಕೊರತೆಗಳ ಕೇಳ್ತಾ ಇದ್ರು. ಕೇಳೋ ಟೈಮಲ್ಲಿ ಶಾಸಕರು ಎಲ್ಲ ಕೇಳೋ ಟೈಮಲ್ಲಿ ಅವರು ಜಾಸ್ತಿ ಗೊಂದಮಯ ಆದಾಗ ನನ್ನ ಸೈಡ್ ಪಪ್ಪ ಕೂತ್ಕೋ ಅಂತ ಬೆನ್ನು ತಟ್ಟಿ ಪಕ್ಕಕ್ಕೆ ಕೂರಿಸಿದ್ರು. ಅಷ್ಟು ಬಿಟ್ರೆ ಶಾಸಕರು ನಮಗೇನು ಹಲ್ಲೆ ಮಾಡಿಲ್ಲ. ಇವರು ಬೇಕು ಅಂತ ಅಪಪ್ರಚಾರ ಮಾಡ್ತಾವ್ರೆ. ಅದಕ್ಕೆ ಶಾಸಕರು ಅದು ಸತ್ಯಕ್ಕೆ ದೂರ. ಅದೇನು ಅಂಥದ್ದೇನು ಗಲಾಟಿನೂ ಅಲ್ಲ, ಏನೂ ಅಲ್ಲ. ನನ್ನ ಸೈಡ್ ಕೂರಿಸೋದು ಅಷ್ಟು ಬಿಟ್ರೆ ಇನ್ನೇನು ನನಗೇನು ಅವ್ರು ಗಲಾಟಿನೂ ಅಲ್ಲೇನೂ ಮಾಡಿಲ್ಲ, ಎಂಥದ್ದು ಇಲ್ಲ. ಏನು ಇದ್ದೆಲ್ಲ ಸತ್ಯಕ್ಕೆ ದೂರ. ಓಕೆ, ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಇದು. ಹೀಗೆ ಆಗುತ್ತೆ ಅಂತಕ್ಕಂಥದ್ದು ನಾವು ಬೆಳಗ್ಗೆ 9 ಗಂಟೆ ನ್ಯೂಸಲ್ಲೇ ಹೇಳ್ತಾ ಇದ್ವಿ.